ಸಂಚಾರಿ ಎಲ್ಲಿ ಪಯಣ ಯಾರೋ ದಾರಿ ಸಂಚಾರಿ ತಂದೆಯ ಖಂಡೇಶ್ವರ, ಈಗಲಾದರೂ ನಿನಗೆ ಸಂತಪ್ತಿವಾಯಿತೆ ದೇವಾ. ಹಲೋ, ಈಗಲಾದರೂ ನಿನಗೆ ಸಂತೋಷವಾಯಿತು. ಕಳ್ಳತನವೆಂಬ ಅಪವಾದ ಒಂದು ಕಡೆ, ಜಾನನಿಯ ಮಗನೆಲ್ಲ ಕೆಟ್ಟ ಹೆಸರು ಇನ್ನೊಂದು ಕಡೆ. ಈಗ ಭಕ್ತನಿಗೆ ಇದೆಲ್ಲ ಬೇಕಿದ್ದ ಶಿವನೇ. ನಾನು ನಿನ್ನ ಗುರಿಯ ಮೇಲೆ ಕೈ ಬೇಡುತ್ತಿರುವಾಗ ನೀನು ಎಂದ ಮಾತು ಒಂದೇ ಒಂದು, ಎಂದಿಗೂ ಧೈರ್ಯ ಬಿಡಬೇಡ ಮಗನೇ, ನಿನ್ನ ಬೆನ್ನ ಹಿಂದೆ ನಾನು ಇದ್ದೀನಿ ಅಂತ. ಆದರೆ ಇಂದು ನನ್ನ ಪರಿಸ್ಥಿತಿ ಏನಾಯಿತು ದೇವಾ, ಏನಾಯಿತು? ಎಂತ ಅಪವಾದದ ಹೊತ್ತು ಮನೆಯಿಂದ ಹೊರಬೀಳುವ ಪರಿಸ್ಥಿತಿ ಒಂದೋಗಿತ್ತು ದೇವ, ನನಗೆ ಬಂದೋಗಿತ್ತು. ಇವೆಲ್ಲ ಕೇಳಿದರೆ ನನಗೆಲ್ಲ ಬಾವಿಯಲ್ಲಿ ಹಾರಿ ಜೀವ ಬಿಡಬೇಕೆನ್ನುವಷ್ಟು. ನಿಲ್ಲು ಶೇಖರ್, ನಿಲ್ಲು. ನೀನೀಗ ಆ ಕೆಲಸ ಮಾಡಿಕೊಂಡ್ರೆ ನಿನಗೆ ಜನ ಏನೆನ್ನುವುದು ಗೊತ್ತಾ? ಏನೆನ್ನುವುದು? ಹಾಗರದ ಮಗನಾದ ಇವನೇ ಹಣ ಕದ್ದ ಕಳ್ಳ ಎಂದು ಸಮಾಜ ಸಾಬೀತು ಮಾಡುವುದು. ಹಾಗಾದ್ರೆ ನಾನೀಗ ಏನು ಮಾಡಬೇಕು? ಹಿಂದೆ ನಿನ್ನ ಗುರು ಅಖಂಡೇಶ್ವರನ ವಾಣಿಯಂತೆ ಈ ಭರತ ಖಂಡದ ಬಂಡ ಬ್ರಿಟಿಷರೆಂದು ತಮ್ಮ ಪುಂಡಾಟಿಕೆ ನಡೆಸಿ ಕಣ್ಮುಚ್ಚಾದ ಆಟ ನಡೆಸುತ್ತಿರುವ ಆ ಗಂಡುಗಳಿಗೆ ಮೊದಲು ನೀನು ಕಾಲು ಕೆದರಿದ ಹುಲಿ ಆಗಬೇಕು. ಕಾಲು ಕೆದರಿದ ಹುಲಿ ಆಗಬೇಕು. ಕಾಲು ಕೆದರಿದ ಹುಲಿ ಆಗಬೇಕು ನೀನು. ಹೌದು ಹೌದು, ಈ ಅನ್ಯಾಯ ಅಪವಾದಕ್ಕೆ ನಾನು ನನ್ನ ಜೀವವನ್ನು ಕಳೆದುಕೊಂಡರೆ ನಾನೇ ಹೇಳಿ ಆದ ಹಾಗೆ. ಆದಾಗ ನೀನಾರ ಮಗನೆಂದು ತಿಳಿಯುವುದು ಈ ಸಮಾಜ ಜನತೆಗೆ. ಹೋಗು, ನಿನ್ನ ಗುರಿ ಮುಟ್ಟುವವರೆಗೂ ನಿಲ್ಲಬೇಡ. ಹೋಗು, ನಿನ್ನ ಗುರಿ ಮುಟ್ಟುವವರೆಗೂ ನಿಲ್ಲಬೇಡ. ಕಾಲು ಕೆದರಿದ ಹುಲಿಯಾಗಿ ಮುನ್ನಡೆ ಸಾಗು. ಹೌದು ತಂದೆ, ಹೌದು, ನೀನು ಹೇಳುವ ಮಾತು ಪ್ರತಿಯೊಂದು ಸತ್ಯ.